ಸರ್ಪ್ರೈಸ್ ಆಗಿ ಅವನಿಗೆ ಗೊತ್ತಿಲ್ಲ. ಅವನಿಗಂದ್ರೆ ಇದು ತುಂಬಾ ಇಷ್ಟ. ಆದರೆ ಅದು ತಗೊಂಡ್ಬಂದಿದ್ದೀನಿ, ನೋಡೋಣ. ಇದನ್ನ ಇಟ್ಕೊಂಡು ಮುಂದೆ ಇಟ್ಕೊಂಡೆ ಕ್ವಶನ್ ಆನ್ಸರ್ ಮಾಡೋಣ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಗುಡ್ ಆಫ್ಟರ್ನೂನ್. ಇವಾಗ ತಾನೇ ಎದ್ದೊಳ್ದೆ ಗಾಯ್ಸ್. ಟೈಮ್ ನೋಡಿದ್ರೆ 11 ಗಂಟೆ ಆಗಿತ್ತು. ಆಚೆ ಬಂದು ನೋಡಿದ್ರೆ ತುಂಬ ಬಿಸಿಲಿದೆ ಗಾಯ್ಸ್. ನೋಡಿ, ತುಂಬ ಅಂದರೆ ತುಂಬ ಬಿಸಿಲಿದೆ. ಏನಾದರೂ ಆಡೋಣ ಅಂದರೆ ಏನೂ ಆಡೋಕ್ಕಾಗಲ್ಲ. ಆಚೆ ಕಡೆ ಕ್ರಿಕೆಟು ಆ ಥರ ಏನೂ ಆಡೋಕ್ಕಾಗಲ್ಲ, ಬಿಸಿಲಿದೆ ತುಂಬ. ಹೋಗ್ಲಿ ಮನೆಗೆ ಆಡೋಣ. ಕೇಳ್ತೀನಿ ನಮ್ಮ ಅಕ್ಕಗೆ ಏನಾದರೂ ಆಡೋಣ ಅಂತ. ಓಕೆ, ಒಳಗಡೆ ಹೋಗೋಣ ಬನ್ನಿ. ಹಾಯ್ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಕ್ಕ, ಏನಾದರೂ ಆಡೋಣ. ಏನಾಡೋಣ ಈ ಬಿಸಿಲಲ್ಲಿ? ಏನಾದರೂ ಸರಿ, ನೋಡೋಣ ನನ್ನ ಬಗ್ಗೆ ಇವ್ನು ಎಷ್ಟು ತಿಳ್ಕೊಂಡಿದ್ದಾನೆ ಅಂತ. ಗೈಸ್, ಇವತ್ತು ನೋಡಿ ಇವ್ನು ಎಷ್ಟು ತಿಳ್ಕೊಂಡಿರ್ತಾನೆ ಅಕ್ಕನ ಬಗ್ಗೆ ಅಂತ. ನೋಡೋಣ ಬನ್ನಿ. ಹಲೋ ಗೈಸ್, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀರಿ. ನಮ್ಮ ಅಕ್ಕ ಕ್ವಶನ್ ಕೇಳ್ತಾರೆ, ನಾನು ಆನ್ಸರ್ ಹೇಳ್ಬೇಕು. ಇವಾಗ ನಾನು ಕ್ವಶನ್ಸ್ ಕೇಳ್ತೀನಿ. ಅವ್ನು 45% ಏನಾದ್ರು ಕರೆಕ್ಟಾಗಿ ಹೇಳಿದ್ರೆ ನಾನು ಅವ್ನಿಗೆ ಗಿಫ್ಟ್ ಕೊಡ್ತೀನಿ. ಇವಾಗ ಅವ್ನಿಗೋಸ್ಕರ ನಾನು ತಗೊಂಡಿದ್ದೀನಿ ಸರ್ಪ್ರೈಸ್ ಆಗಿ. ಅವನಿಗೆ ಗೊತ್ತಿಲ್ಲ. ಅವ್ನಿಗಂದ್ರೆ ಇದು ತುಂಬಾ ಇಷ್ಟ. ಆದ್ರೆ ಅದಕ್ಕೆ ತಗೊಂಡ್ಬಂದಿದ್ದೀನಿ, ನೋಡೋಣ. ಇದನ್ನ ಇಟ್ಕೊಂಡು ಮುಂದೆ ಇಟ್ಕೊಂಡೆ ಕ್ವಶನ್ಸ್ ಆನ್ಸರ್ ಮಾಡೋಣ. ಸರಿನಾ? ಇವಾಗ 10 ಕ್ವಶನ್ಸ್ ಕೇಳ್ತೀನಿ. ಅದಕ್ಕೆ ಕ್ವಶನ್ಸ್ ಕೇಳ್ತೀನಿ, 45% ಆನ್ಸರ್ ಮಾಡಬೇಕು. ಅದು ಒಂದು ಕ್ವಶನ್ಗೆ 10 minutes to 10 seconds ಅಷ್ಟೇ ನಾನು ಕೊಡೋದು ಅಲ್ವಾ? ಸರಿ, ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟ್ನೇ ಕ್ವಶನ್ ಏನ್ ಗೊತ್ತಾ? ನನ್ನ ಫೇವ್ರೆಟ್ ಪ್ಲೇಸ್ ಯಾವುದು? ಫೇವ್ರೆಟ್ ಪ್ಲೇಸ್ ಏನ್ ಗೊತ್ತಿರುತ್ತೆ ಅನ್ಕೊಂಡಿರ್ತೀನಿ. ಬೇಕಂದ್ರೆ ಯಾವಾಗ್ಲೂ ನಾನು ಹೇಳ್ತಾ ಇರ್ತೀನಿ ಅಲ್ಗೋಬೇಕು ಅಂತ. ಬೇಗ. ಫೇವ್ರೆಟ್ ಪ್ಲೇಸು ಟೈಮ್ ಓಡ್ತಾ ಇದೆ. ಬೇಗ. ಆಯ್ತು, ಟೈಮ್ ಆಯ್ತು. ನನ್ನ ಫೇವ್ರೆಟ್ ಪ್ಲೇಸ್ ಬಂದು ಏನು? ನನ್ಗೆ ಹೈದ್ರಾಬಾದ್ಗೆ ಹೋಗ್ಬೇಕಂದ್ರೆ ತುಂಬಾ ಇಷ್ಟ. ಏನು ಗೊತ್ತು ಅನ್ಕೊಂಡಿದ್ದೆ, ಬಟ್ ಇನ್ನು ಹೇಳಿಲ್ಲ. ಮತ್ತೆ ಸೆಕೆಂಡ್ ಕ್ವಶನ್ಸ್ ಅಂದ್ರೆ ಸಿಂಪಲ್ ಕ್ವಶನ್ಸ್ ಕೇಳ್ತೀನಿ. ಪಾಪ ಇವ್ನಿಗೆ ಆನ್ಸರ್ ಮಾಡಕ್ ಆಗಲ್ಲ ಅಲ್ವಾ? ಸೆಕೆಂಡ್ ಕ್ವಶನ್ಸ್ ಬಂದು, ನನ್ನ ಫೇವ್ರೆಟ್ ಕಲರ್ ಯಾವುದು? ಫೇವ್ರೆಟ್ ಕಲರ್ ನಾನು ಯಾವಾಗೂ ಜಾಸ್ತಿ ಅದೇ ಬಟ್ಟೆ ಯೂಸ್ ಮಾಡೋದು. ಪಿಂಕ್. ಎಸ್, ಕರೆಕ್ಟಾಗಿ ಆನ್ಸರ್ ಮಾಡ್ದ. ಬೇಗನೆ ಆನ್ಸರ್ ಮಾಡ್ಬಿಟ್ಟ. ಮತ್ತೆ ನನ್ನ ಫೇವ್ರೆಟ್ ಬೈಕ್ ಯಾವುದು? ಫೇವ್ರೆಟ್ ಬೈಕಾ? ಗೊತ್ತು, ಬಿಕಾಸ್ ಇವ್ನ್ ಗೊತ್ತು. ಯಾಕಂದ್ರೆ ನೀವು ಯಾವಾಗೂ ಹೇಳ್ತಾ ಇರ್ತೀನಿ ಅದೇ ಬೈಕ್ ತಗೋ ಅಂತ. ಪಲ್ಸರ್. ಪಲ್ಸರ್ ಅಲ್ಲಿ 220. ಸರಿ, ಓಕೆ, ಕರೆಕ್ಟ್ ಆಗಿದೆ. ನಂಗೆ ಪಲ್ಸರ್ ಅಂದ್ರೆ ತುಂಬಾ ಇಷ್ಟ. ಯಾಕೋ ಗೊತ್ತಿಲ್ಲ, ಆ ಗಾಡಿ ಅಂದ್ರೆ ತುಂಬಾ ಇಷ್ಟ. ಬೈ ಟು ಲವ್ ಮಾಡಿದಾರಲ್ಲ, ಮೂವಿ ಮಾಡಿದ್ದಾರೆ, ಅವತ್ತಿಂದ ನಂಗೆ ತುಂಬಾ ಇಷ್ಟ. ಇವ್ನ್ಗೆ ಹೇಳ್ತಾ ಇರ್ತೀನಿ ತಗೋ ಅಂತ. ದೆನ್ ಆಫ್ಟರ್ ಫೋರ್ತ್ ಒನ್, ನಾನು 10th ಸ್ಟ್ಯಾಂಡರ್ಡ್ ಎಲ್ಲಿ ಓದಿದ್ದು? ಯಾವ ಊರಲ್ಲಿ? ನಾಲ್ಗುಡಿ. ಕರೆಕ್ಟ್. ಸರ್, ಗೊತ್ತಿಲ್ಲ ಅನ್ಕೊಂಡಿದ್ದೆ. ಯಾಕಂದ್ರೆ ನಾನು 8th ಸ್ಟ್ಯಾಂಡರ್ಡ್ ನಾನು ಬೇರೆ ಕಡೆ ಓದಿದ್ದು. ಅಲ್ಲೇ ಅನ್ಕೊಂಡಿರ್ತಾನೇನೋ ಅನ್ಕೊಂಡೆ. ಕರೆಕ್ಟಾಗಿ ಹೇಳಿಲ್ಲ. ದೆನ್ ಆಫ್ಟರ್, ನನ್ಗೆ ಯಾವ ಊರಂದ್ರೆ ಇಷ್ಟ ಅಂದ್ರೆ ನಾನು ಜಾಸ್ತಿ ಅಲ್ಲೇ ಹೋಗೋದು, ಅವ್ರ ಹತ್ರನೇ ಜಾಸ್ತಿ ಇರೋದು, ಆ ಥರ ಊರಷ್ಟೇ. ಆಗೋಗ್ತಾ ಇದೆ ಸೆಕೆಂಡ್ಸ್. ಅಲ್ಲ, ಬೇಗ. ಇನ್ನೊಂದು ಸೆಕೆಂಡ್. ಬೇಗ. ಕೊತ್ನೂರ್. ರಾಂಗ್. ನಂಗೆ ನಮ್ಮ ಅಜ್ಜಿ ಮನೆ ಅಂದ್ರೆ ತುಂಬಾ ಇಷ್ಟ, ಮೂರ್ತಳ್ಳಿ ಅಂತ. ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಅಲ್ಲೇ. ನಾನೊಂದು 20 ವರ್ಷ ಅಲ್ಲೇ ಇದ್ದೆ. ಇವಾಗ ರೀಸೆಂಟ್ ಆಗಿ ಮಾತ್ರ ನಾನು ಕೊತ್ನೂರು ಬಂದಿದ್ದೀನಿ, ಮದುವೆ ಆಗಿ ಅಷ್ಟೇ. ದೆನ್ 6th ಕ್ವಶನ್, ನನ್ಗೆ ಅಮ್ಮ ಅಪ್ಪದಲ್ಲಿ ಇಬ್ರು ಇಷ್ಟನೇ. ಅದು ಒಬ್ಬರಂದ್ರೆ ತುಂಬಾ ಇಷ್ಟ. ಯಾರು? ಗೊತ್ತಿಲ್ವಾ? ನನಗೆ ನಮ್ಮ ಅಪ್ಪ ಅಂದ್ರೆ ತುಂಬಾ ಇಷ್ಟ. ಏನಾದ್ರೆ ಯಾವತ್ತೂ ಹೇಳೇ ಇಲ್ಲ. ಏನಕ್ಕೆ ಅದೆಲ್ಲ ಅರ್ಥ ಮಾಡ್ಕೊಬೇಕು ಅಲ್ವಾ? ನಾನೇನು ಹೇಳ್ಬೇಕಾ ನಮ್ಮಮ್ಮ ಅಂದ್ರೆ ಇಷ್ಟ ಇಲ್ಲ, ನಮ್ಮ ಅಪ್ಪ ಅಂದ್ರೆ ಇಷ್ಟ ಅಂತ? ನಮ್ಮಮ್ಮನೂ ತುಂಬಾ ಇಷ್ಟ, ಆದ್ರೆ ನಾನು ಜಾಸ್ತಿ ಇಷ್ಟ ಪಡೋದು ನಮ್ಮ ಅಪ್ಪನೇ. ತುಂಬಾ ನಾನು ಲೈಕ್ ಮಾಡೋದು. ಬೈದ್ರು ನಮ್ಮ ಅಪ್ಪನೇ ನಂಗೆ ತುಂಬಾ ಇಷ್ಟ. ಕ್ವಶನ್ಸ್ ಏನಂದ್ರೆ, ನನ್ನ ಬೆಸ್ಟ್ ಫ್ರೆಂಡ್ ಹೆಸರು ಏನು ಅಂತ. ಏನಾಯ್ತಿದ್ರಲ್ಲಿ?
ಹಿಂಗೆ ಯಾಕೆ ನೋಡಿ ಫ್ರೆಂಡ್ಸ್, ಇವ್ನಿಗೆ ಅವಾಗಿಂದ ಇದ್ರ ಮೇಲೇ ಕಣ್ಣು, ಕೆಳಗಡೆ ಇಕ್ಕಿದ್ದೀನಿ, ಮೇಲೆ ಎತ್ಕೊಳೋದು, ನೋಡೋದು ಏನಿದೆ 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 ಅಂತ. ಅದೇ ಇವ್ನಿಗೆ ಸರ್ಪ್ರೈಸೇ, ಇವ್ನಿಗೆ ಇಷ್ಟ ಆಗುತ್ತೆ ಅಂತ ತೊಗೊಂಡು ಬಂದಿದ್ದೀನಿ. ನೋಡಿ ಆಮೇಲೆ ತೋರಿಸ್ತೀನಿ ನಿಮಗೆ, ಡೆಮೋ ತೋರಿಸ್ತೀನಿ ಯಾವ ಥರ ಅಂತ. ಇವಾಗ ಹೇಳು, ನನ್ನ ಬೆಸ್ಟ್ ಫ್ರೆಂಡ್ ಯಾರು? ಮೇಘ. ರಾಂಗ್. ಅಖಿಲ. ಎಸ್, ನನ್ನ ತಂಗಿ ಅಂದರೆ ಅಖಿಲ. ಅವಳಂದರೆ ನಂಗೆ ತುಂಬ ಇಷ್ಟ. ಅವಳೇ ನನ್ನ ಬೆಸ್ಟ್ ಫ್ರೆಂಡ್, ಅವಳೇ ನನ್ನ ಎನಿಮಿ, ಎಲ್ಲ ಅವಳೇ. ನಾನು ಹೆಂಗೆ ಗೆಸ್ ಮಾಡಿದೆ ಅಂದರೆ, ಯಾವಾಗ ನೋಡಿದ್ರು ಜಗಳ ಆಡ್ತಾಯಿದ್ರು, ಫ್ರೆಂಡ್ ಜೊತೆನೇ ಇದ್ದರು, ಎಲ್ಲ ಥರ ಇದ್ದರು, ರೀಲ್ಸ್ ಮಾಡ್ಕೊಂಡಿದ್ರು, ಹಾಗೆ ಹಂಗೆ ಹೆಂಗೋ ಗೆಸ್ ಮಾಡಿದೆ. ಯಾವಾಗೂ ಹೆಂಗೆ ಜಗಳ ಆಡ್ತೀರಿ ಅಂತ ಎಲ್ಲ ನೋಡಿದ್ರೆ ಯಾರಪ್ಪ ಇವರು ಈ ಥರ ಕಚ್ಚಾಡ್ತಾರೆ ಅಂತ. ಬಟ್ ಆದರೆ ನಂಗೆ ಅವಳಂದರೆ ತುಂಬ ಇಷ್ಟ, ಅವಳೇ ನನ್ನ ಬೆಸ್ಟ್ ಫ್ರೆಂಡ್. ಓಕೆ, ಕರೆಕ್ಟಾಗಿ ಹೇಳ್ಬಿಟ್ಟು ನಾನು ಹೇಳಲ್ಲ ಅಂದ್ಕೊಂಡಿದ್ದೆ ಇನ್ನು. ಓಕೆ, 8th ಒನ್, ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಗೊತ್ತಿರುತ್ತೆ, ಮೇ ಬಿ ಎಲ್ಲರಿಗೂ ಗೊತ್ತಿರುತ್ತೆ. ನಮ್ಮ ಫ್ಯಾಮಿಲಿಯಲ್ಲಿ ಯಾವಾಗೂ ಎಲ್ಲರೂ ಹೇಳ್ತಾ ಇರ್ತಾನೆ ಹಿಂಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇದೆ ಅಂತ. ನೋಡೋಣ ಇವನು ಹೇಳ್ತಾನೆ ಇಲ್ಲ. ಹೇಳ ಫ್ರೆಂಡ್. ಮ್ಯಾಕ್ಸ್. ಅದು ಎಲ್ಲರಿಗೂ ಗೊತ್ತು, ಚಿಕ್ಕ ಪಾಪಗೂ ಗೊತ್ತು, ಎಲ್ಲರಿಗೂ ಹೇಳ್ತಾ ಇರ್ತೀನಿ. ಮ್ಯಾಥ್ಸ್ ಅಂದರೆ ತುಂಬ ಮ್ಯಾಕ್ಸ್ ಇಟ್ಕೊಂಡೇ ಇರ್ತಾರೆ, ಬರೀತಾನೆ ಇರ್ತಾರೆ. ಮ್ಯಾಥ್ಸ್ ಅಂದರೆ ತುಂಬ ಇಂಟ್ರೆಸ್ಟ್ ಇದೆ. ದೆನ್ ಆಫ್ಟರ್ನೂನ್ 8th ಆಯಿತು. 9th ಕ್ವಶನ್ಸ್ ಈಗ ಏನು ಕೇಳೋಣ ಅಂದರೆ, ಯೋಚನೆ ಮಾಡ್ತಾ ಇದ್ದೀನಿ. ಏನು ಸಡನ್ನಾಗಿ ಬಂದ್ಬಿಟ್ಟು ಕ್ವಶನ್ಸ್ ಕೇಳು ಅಂತಂದ್ರೆ ನನಗೆ ಏನು ಹೇಳಿ ಅಂತ ಏನೂ ಒಂದು ಗೊತ್ತಾಗ್ತಿಲ್ಲ. ನಾನು ಮುಂದೆ ಏನಾಗಬೇಕು ಅಂದ್ಕೊಂಡಿದ್ದೆ. ಡಾಕ್ಟರ್. ನಾನು ಡಾಕ್ಟ್ರು ಓದೋಕೆ ನನಗೆ ಇಂಟ್ರೆಸ್ಟ್ ಇಲ್ಲ ಫ್ರೆಂಡ್ಸ್. ಲೆಕ್ಚರ್. ನಂಗೆ ಲೆಕ್ಚರ್, ಅದೇ ಮ್ಯಾಥ್ಸ್ ಲೆಕ್ಚರ್ ಆಗಬೇಕು ಅಂತ ತುಂಬ ಅಂದರೆ ತುಂಬ ಆಸೆ ಇದೆ. ಬಟ್ ಏನಾಯ್ತು ಅಂದರೆ ಮದುವೆ ಆಗೋಯ್ತು. ಆದರೂ ಮುಂದೆ ಓದಬೇಕು ಅಂದ್ಕೊಂಡಿದ್ದೀನಿ, ನೋಡೋಣ. ನಾನು ಇನ್ನು ಲಾಸ್ಟ್ ಕ್ವಶನ್ಸ್ ಏನಂದರೆ, ನನ್ನ ಪಾಪು ಹುಟ್ಟಿದೆ ಅಲ್ವಾ, ನಿಂಗೆ ಅವಳು ಏನಾಗಬೇಕು? ನೋಡೋಣ ಹೇಳ್ತಾಳೆ ಏನಾಗಬೇಕು ಅವಳು ನಿಂಗೆ. ನೋಡಿ ಫ್ರೆಂಡ್ಸ್, ನಮ್ಮ ಪಾಪುಗೆ ಅವ್ನು ಮಾವ ಆಗಬೇಕು ಅಂದರೆ ಅವನಿಗೆ ಮರ್ದಲ್ ಅಂತ ನಾದ್ನಿ ಆಗಬೇಕು ಅಲ್ವಾ ಫ್ರೆಂಡ್ಸ್? ಅದು ಗೊತ್ತಿಲ್ಲ ಇವನಿಗೆ. ಓಕೆ ಫ್ರೆಂಡ್ಸ್, ಬಾಯ್. ಇಷ್ಟೇ, ಬಾಯ್. ಆದರೆ ಇರಿ, ಒಂದು ಅವನಿಗೆ ನಾನು ಕೊಡಿಸಿದ್ದೀನಲ್ವ, ನೋಡೋಣ ನನಗೆ ಏನು ಗೊತ್ತಾ ಬಾಯ್ ಅಂತ ಹೇಳ್ತಿರೋದು. ಇದನ್ನು ಓಪನ್ ಮಾಡೋಕ್ಕೆ ಅವನು ಕಾಯ್ಕೊಂಡಿದ್ದಾನೆ. ಬಟ್ ಆದರೆ ಅವನು ಇವಾಗ ಓಪನ್ ಮಾಡ್ತಾನೆ. ನೋಡಿ ಫ್ರೆಂಡ್ಸ್, ನನ್ನ ತಮ್ಮ 10 out of 6ಗೆ ಆನ್ಸರ್ ಮಾಡಿದ್ದಾನೆ. ಅದಕ್ಕೆ ಈ ಸ್ಮಾಲ್ ಗಿಫ್ಟ್ ಅವನಿಗೆ. ಚೆನ್ನಾಗಿದೆ ಏನೋ ಗೊತ್ತಿಲ್ಲ, ಬಟ್ ನನಗೆ ಓಪನ್ ಮಾಡಬೇಡ, ಫಸ್ಟ್ ಇದರಲ್ಲಿ ಏನಿದೆ ಅಂತ ಗೆಸ್ ಮಾಡು ನೀನು ಅವ್ರಿಗೆ. ಮೇ ಬಿ ಡ್ರೋನ್ ಆಗಿರ್ಬೋದು. ಇಲ್ಲ ಅಷ್ಟೊಂದೇನಿಲ್ಲ, ಸಿಂಪಲ್, ನಿಂಗೆ ಇಷ್ಟನೇ. ಬಟ್ ಆದರೆ ಅದು ಕೇಳ್ತಿದ್ದೆ, ಅದು ಕೊಡಿಸು ಅಂತ. ಮೇ ಬಿ ಗಿಂಬಲ್. ಅಲ್ಲ ತೆಗ್ದು ನೋಡ್ದ. ಹೋಗ್ಲಿ, ಅವ್ನ ಕ್ಯೂರಿಯಾಸಿಟಿ ಅವನಿಗೆ ತಡ್ಕೊಳಕ್ ಆಗ್ತಿಲ್ಲ. ಓಕೆ ಗೈಸ್, ಇವಾಗ ಇವನು ಓಪನ್ ಮಾಡ್ತಾನೆ. ಇವಾಗ ಅವನು ಓಪನ್ ಮಾಡ್ತಾ ಇದ್ದಾನೆ. ಅವನಿಗೆ ಕ್ಯೂರಿಯಾಸಿಟಿ ತಡ್ಕೊಳಕ್ ಆಗ್ತಿಲ್ಲ. ಓಪನ್ ಮಾಡ್ತಿದ್ದಾನೆ ನೋಡಿ ಫ್ರೆಂಡ್ಸ್, ಓಪನ್ ಮಾಡೇ ಬಿಟ್ಟ ಲಾಸ್ಟಿಗೆ. ಕಿತ್ತು ಬಿಸಾಕ್ಬಿಡ್ತಾ ಇದ್ದಾನೆ ತುಂಬ. ನಾನು ನೀಟಾಗಿ ಪ್ಯಾಕ್ ಮಾಡಿಸ್ಕೊಂಬಂದೆ, ಅದು ನೋಡಿದ್ರೆ ಕಿತ್ತು ಬಿಸಾಕ್ತವನೆ. ಅವು ಬಿಸಾಕ್ತಾ ಇದ್ದಾನೆ ಬೇಗ ಅಂತ. ನನ್ನ ತಮ್ಮ ಕ್ಯೂರಿಯಾಸಿಟಿಗೆ ನನ್ನ ಫೋನೇ ಬಿಡಿಸ್ಬಿಟ್ಟ ಫೈನಲಿ. ಅವನಿಗೆ ನೋಡಿ ಬಟ್ಟೆ ಇದೆ, ಅವನಿಗೆ ತುಂಬ ಇಷ್ಟ. ಅವನು ಯಾವಾಗೂ ಕೇಳ್ತಿದ್ದ, ಅಕ್ಕ ನಂಗೆ ಪಂಚೆ ಕೊಡಿಸು ಅಂತ. ಆದರೆ ನಾನೇ ಬೇಡ, ಸುಮ್ಮನೆ ಇರುವರು ಯಾಕೆ ಅಂತಂದೆ. ಬಟ್ ಆದರೆ ಇವಾಗ ಪಂಚೆ ಎಲ್ಲ ಕಿತ್ಬಿಟ್ಟವನೆ. ಇದು ಅವನಿಗೆ ತುಂಬ ಇಷ್ಟ. ಈ ಕಲರ್ ಅಂತ ಅವನು ಯಾವಾಗೂ ಕೇಳ್ತಾ ಇದ್ದ, ಅಕ್ಕ ನಂಗೆ ಈ ಕಲರ್ ಚೆನ್ನಾಗಿರುತ್ತೆ ಕೊಡಿಸು ಅಂತ. ನಾನೇ ಬೇಡ ಅಂದ್ಕೊಂಡಿದ್ದೆ. ಬಟ್ ಇದು ಕಾಸ್ಟ್ ಎಷ್ಟು ಗೊತ್ತಾ? ನೋಡಿ ಎಷ್ಟು ಹಾಗೆ ಇದ್ರಾಗ ಏನು ಕೊಟ್ಟಿದ್ದಾರೆ, ಜೋಫ್ರಿ ಎಲ್ಲ ಹಿಂಗೆ. ನೋಡೋಣ ನನಗೇನು ಕೊಡಿಸ್ತಾನೆ ಇವನು ಅಂತ. ನಾನು ವೇಟಿಂಗಲ್ಲಿದ್ದೀನಿ. ಬೆಲ್ಟ್ ಅದು. ಯಾಕಂದ್ರೆ ಇವನು ತುಂಬ ದಪ್ಪ ಇದ್ದಾನೆ ಅಲ್ವಾ ಫ್ರೆಂಡ್ಸ್, ಅದಕ್ಕೆ ಇದು ಕೊಟ್ಟಿದ್ದಾರೆ ನೋಡಿ ಬೆಲ್ಟು. ಎಲ್ಲ ಓಪನ್ ಮಾಡಿಬಿಟ್ಟ, ಎಲ್ಲ ಚಿತ್ರನ ಮಾಡಿಬಿಟ್ಟ ಇಲ್ಲಿ. ಸರಿ ಗೈಸ್, ಮುಂದೆ ವಿಡಿಯೋದಲ್ಲಿ ನೋಡೋಣ. ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಅಕೌಂಟ್ನ.
ಅಷ್ಟೇ. ಈ ಥರನೇ ಫಾಲೋ ಮಾಡ್ತಾ ಇರಿ ಅಷ್ಟೇ. ಯಾವ್ದಾನ ರಾಂಗ್ ಇದ್ರೆ ಕಮೆಂಟ್ ಮಾಡಿ, ಆದರೆ ಬ್ಯಾಡ್ ಪಾರ್ಟ್ಸ್ ಎಲ್ಲ ಕಮೆಂಟ್ ಮಾಡೋಕೆ ಹೋಗಬೇಡಿ, ಯಾಕಂದರೆ ನಮಗೂ ಹರ್ಟ್ ಆಗುತ್ತೆ. ಏನಾದರೂ ರಾಂಗ್ ಮಾಡಿದರೆ ಫಸ್ಟ್ ವಿಡಿಯೋ ಅಲ್ವಾ, ಅದಕ್ಕೆ ಅಲ್ಲೇ ಕಮೆಂಟಲ್ಲಿ ನೀಟಾಗಿ ಹಾಕಿ ನೋಡ್ಕೊತೀವಿ. ಬಾಯ್ ಗಾಯ್ಸ್.